ನಮಸ್ಕಾರ. ವನಜಾ ಮಲೆನಾಡು ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಕೃಷ್ಣ ರುಕ್ಕು ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ಇದೆ ನೋಡೋಣ ಬನ್ನಿ. ಅದಕ್ಕೆ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಗೇಮ್ ಶೋ ಅಂತ ಇಟ್ಟಿದ್ದಾರೆ. ಅಂದರೆ ದಂಪತಿಗಳು ಗೇಮ್ ಶೋಗೆ ಬರ್ಬೋದು, ಪ್ರೈಸ್ ಗೆದ್ಕೊಂಡು ಹೋಗ್ಬೋದು ಅಂತ ಹೇಳ್ಬಿಟ್ಟು 50,000 ರುಪೀಸ್ ಏನೋ ಪ್ರೈಸ್ ಮನಿ ಇಟ್ಟಿದ್ದಾರೆ. ಅದಕ್ಕೋಸ್ಕರ ಒಂದು 4-5 ಜೋಡಿ ಕೂಡ ಬಂದಿದ್ದಾರೆ. 4-5 ಜೋಡಿಲಿ ಆಟಗಳು ಎಲ್ಲ ಗೇಮ್ಸ್ಗಳು ಆಟ ಆಡಿಸ್ತಾ ಇದ್ದಾರೆ. ಆದರೆ ಫಸ್ಟ್ ಗೇಮಲ್ಲಿ ರುಕ್ಕು ಮತ್ತು ಕೃಷ್ಣ ಇಬ್ಬರು ಸೋತೋಗ್ತಾರೆ. ಅವಳದೇ ಒಂದು ತೀರ, ನಾನೊಂದು ತೀರ, ನೀನೊಂದು ತೀರ ಅನ್ನಂಗೆ ಆಗೋಗುತ್ತೆ. ಆಮೇಲೆ ನೀನೇನು ಬಾಟ್ಲಾಕ ಬಂದಿದೀಯಾ, ನಾನೊಂದು ಮಾಡಿದ್ರೆ ನೀನೊಂದು ಹೇಳ್ತೀಯಲ್ಲ ಅಂತೇಳಿ ಬೈತಾಳೆ. ಆಮೇಲೆ ನನಗೆ ಗೊತ್ತಾಗಲಿಲ್ಲ ಅದು ಅಂತ ಹೇಳ್ತಾನೆ. ಇವಾಗ ಇಲ್ಲಿ ನಿಂತ್ಕೊಂಡು ಮತ್ತೆ ಒಂದು ಪಂದ್ಯ ಕೊಡ್ತಾರೆ. ಅದು ಚಾಟಿ ಪಿಲ್ಲರ್ ತಗೊಂಡು ಗಂಡ ಹೆಂಡ್ತಿ ಕೈಯಲ್ಲಿ ಇಟ್ಕೋಬೇಕು, ಗಂಡ ಅಲ್ಲಿಂದ ಚಾಟಿ ಪಿಲ್ಲರಲ್ಲಿ ಹೊಡಿಬೇಕು ಮಡಿಕೆನ ಅಂತ ಹೇಳ್ಬಿಟ್ಟು. ಈ ಗೇಮಲ್ಲಿ ರುಕ್ಕು ಹೇಳ್ತಾಳೆ, ಆಯಿತು ನಾವು ಆಡೋಣ ಕೃಷ್ಣ ಅಂತ ಹೇಳ್ತಾಳೆ. ಅದಕ್ಕೆ ಕೃಷ್ಣ ಹೇಳ್ತಾನೆ, ನೋಡೋಣ ಸುಮ್ಮನೆ ಆಡೋಣ ಬಿಡು ಅಂತ. ಸುಮ್ಮನೆ ಆಡೋಣ ಅಲ್ಲ, ನಮಗೂ ಅವಶ್ಯಕತೆ ಇದೆ ದುಡ್ಡಿಂದು, ನಾವು ಆಡಬೇಕು ಅಂತ ಹೇಳ್ತಾಳೆ. ಸರಿ ಆಡೋಣ ಬಿಡು ಅಂತ ಹೇಳ್ತಾನೆ. ಅವನು ತುಂಬಾ ರುಕ್ಕನ್ನ ಲವ್ ಮಾಡ್ತಿರ್ತಾನೆ. ರುಕ್ಕುಗೂ ಕೂಡ ಸ್ವಲ್ಪ ಲವ್ ಇದೆ, ಆದರೆ ಅವನು ಕುಡ್ಕ ಅಂತೇಳಿ ಸ್ವಲ್ಪ ದೂರ ದೂರ ಹೋಗ್ತಿರ್ತಾಳೆ, ಮತ್ತೆ ಹತ್ರ ಬರ್ತಿರ್ತಾಳೆ. ಹೀಗೆ ಇವ್ರದ್ದು ಲವ್ ಸ್ಟೋರಿ ಮುನ್ನಡೀತಾ ಇರುತ್ತೆ. ಆವಾಗ ಅಲ್ಲಿ ಆಟ ಆಡಿಸ್ತಾ ಇರಬೇಕಾದ್ರೆ ಇನ್ನೊಂದು ಜೋಡಿ ಆಡ್ತಾ ಇರ್ತಾರೆ. ಫಸ್ಟು ಗೇಮಲ್ಲಿ ಅವ್ರು ಗೆದ್ದಿರ್ತಾರೆ, ಇನ್ನೊಂದು ಗೇಮಲ್ಲೂ ನಾವೇ ಗೆಲ್ಲಬೇಕು ಅಂದ್ಕೊಂಡಿರ್ತಾರೆ. ಎರಡನೇ ಗೇಮಲ್ಲಿ ಅವ್ರು ಸೋತು ಹೋಗ್ತಾರೆ. ಕೃಷ್ಣ ರುಕ್ಕು ಅಂದರೆ ಚಾಟಿ ಪಿಲ್ಲರ್ ತೊಗೊಂಡು ಮಡಿಕೆಗೆ ಹೊಡಿಯೋದ್ರಲ್ಲಿ ಕೃಷ್ಣ ರುಕ್ಕು ಗೆಲ್ತಾರೆ. ಅವ್ರು ಗೆದ್ದಾಗ ಇವರಿಗೆ ಇವರು ಇನ್ನೊಂದು ಜೋಡಿ ಇರುತ್ತಲ್ಲ, ಅವಳು ಅಳೋಕ್ಕೆ ಸ್ಟಾರ್ಟ್ ಆಗ್ತಾಳೆ, ನಾವು ಗೆಲ್ಲಬೇಕಿತ್ತು ಅಂತೇಳಿ. ಯಾಕೆ ಅಳ್ತಾ ಇದ್ದೀರಲ್ಲ ಅಂತ ಕೇಳಿದ್ದಕ್ಕೆ, ನಮಗೆ ತುಂಬ ಅವಶ್ಯಕತೆ ಇದೆ, ಅದಕ್ಕೆ ನಾವು ಗೆಲ್ಲಬೇಕಿತ್ತು ಅಂತ ಹೇಳ್ತಾಳೆ. ನೆಕ್ಸ್ಟ್ ಮ್ಯಾಚ್ ನೀವೇ ಗೆಲ್ಲಿರಂತೆ, ನೆಕ್ಸ್ಟ್ ಗೇಮ್ಸು ಬೇಜಾರು ಮಾಡ್ಕೋಬೇಡಿ ಬಿಡಿ ಅಂತ ಹೇಳ್ತಾಳೆ. ಆಮೇಲೆ ರುಕ್ಕು ಬಂದುಬಿಟ್ಟು ಕೃಷ್ಣನ ಹತ್ರ ಹೇಳ್ತಾಳೆ, ಕೃಷ್ಣ ಅವರು ಪಾಪ ತುಂಬ ಪ್ರಾಬ್ಲಮಲ್ಲಿದ್ದಾರೆ ಅನಿಸುತ್ತೆ, ಅವ್ರಿಗೆ ಬಿಡೋಣ, ನಾವು ಗೆಲ್ಲೋದು ಬೇಡ ಗೇಮು ಅಂತ ಹೇಳ್ತಾನೆ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಎಲ್ಲರಿಗೂ ಪ್ರಾಬ್ಲಮ್ ಇದ್ದೇ ಇರುತ್ತೆ, ಎಲ್ಲ ಪ್ರಾಬ್ಲಮ್ ಇದ್ದೇ ಇಲ್ಲಿ ಬರೋದು, ಸುಮ್ಮನೆ ಯಾರೂ ಬರಲ್ಲ, ಬಿಡು ನೋಡೋಣಂತೆ ಅಂತ ಹೇಳ್ತಾನೆ. ಅವನಿಗೆ ಬೇಜಾರಾಗುತ್ತೆ. ಗೇಮ್ಸ್ ಅಂದರೆ ಗೇಮ್ಸ್ ಆಡಬೇಕು, ಅದು ಬಿಟ್ಬಿಟ್ಟು ನಾವೇ ಗೆಲ್ಲಬೇಕು ಅಂತ ಅಳ್ಳೋದೇನು ಅಂತ ಹೇಳ್ಬಿಟ್ಟು. ನೋಡಿ ಇಲ್ಲಿ ಚಾಟಿ ಪ್ಲೇಯರ್ ತೊಗೊಂಡು ಅವಳು ಇಟ್ಕೊಳ್ಳೋದು, ಇವನು ಹೊಡೆಯೋದು, ಅದರಲ್ಲಿ ಗುರಿ ತಪ್ಪೋದು ಅಷ್ಟು ಸುಲಭ ಅಲ್ಲ. ಅದರಲ್ಲೂ ಕೂಡ ಅದೇ ಥರ ಗುರಿ ಇಟ್ಕೊಂಡು ಅವನು ಹೊಡಿತಾನೆ. ಹೊಡೆದಾಗಂತೂ ಇವಳು ರುಕ್ಕು ಕುಣಿದು ಕುಪ್ಪಳಿಸ್ಬಿಡ್ತಾಳೆ. ಯಾಕೆಂದರೆ ಇವಳಿಗೆ ತುಂಬ ಖುಷಿ ಆಗ್ಬಿಡುತ್ತೆ, ಗೆದ್ವಲ್ಲ, ಹೊಡೆದ್ನಲ್ಲ ಕೃಷ್ಣ ಅಂತ ಹೇಳ್ಬಿಟ್ಟು. ಆಮೇಲೆ ನಾಳೆ ಇನ್ನೂ ಗೇಮ್ ಇರ್ತವೆ, ಗೇಮಲ್ಲಿ ಆಟ ಆಡ್ಬೋದು, ಇನ್ನೂ ತುಂಬ ಗೇಮ್ಗಳಿದೆ ಅಂಥೇಳಿ ಓನರು ಹೇಳ್ತಾರೆ. ಹೇಳಿದಾಗ ಆಯಿತು ಅಂತೇಳ್ಬಿಟ್ಟು ನಾಳೆ ನೋಡ್ಕೊಳ್ಳೋಣ ಅಂಥೇಳಿ ನಾಳೆ ಒಂದು ಗೇಮ್ ಇರುತ್ತೆ. ಈಗ ಆಲ್ರೆಡಿ ಒಂದು ಗೇಮ್ ಆಗಿದೆ. ಇಬ್ಬರು ಜೋಡಿಲಿ 1 2 3 4 5 6 ಜೋಡಿ, 1 2 3 4 5 ಜೋಡಿಲಿ 2 ಜೋಡಿ ಒಂದೊಂದು ಗೇಮ್ ಗೆದ್ದಿದ್ದಾರೆ. ಇನ್ನೂ 3 ಜೋಡಿ ಇದೆ, ಇನ್ನೂ 3 ಆಟ ಇದೆ ಅಂತ ಆಯ್ತು ಅಲ್ಲಿಗೆ. ರುಕ್ಕುಗಂತೂ ತುಂಬ ಖುಷಿ ಆಗ್ಬಿಡುತ್ತೆ, ಅವಳಂತೂ ಹೇಳ್ಕೊಳ್ದಂಥ ಖುಷಿ, ಕುಣಿದು ಕುಪ್ಪಳಿಸ್ಬಿಡ್ತಾಳೆ. ಅದನ್ನು ನೋಡಿ ಆ ಕೃಷ್ಣಂಗೂ ಖುಷಿ ಆಗುತ್ತೆ. ಮತ್ತು ಇವನು ಸ್ವಲ್ಪ ಎಣ್ಣೆ ಹೊಡೆಯೋದು ಜಾಸ್ತಿ ಇದೆ, ಅದನ್ನು ಅವಳು ಬಿಡಿಸ್ಬೇಕಾಗುತ್ತೆ. ಅದೊಂದೇ ಪ್ರಾಬ್ಲಮ್, ಇನ್ನೇನಿಲ್ಲ. ತುಂಬ ಒಳ್ಳೆ ಹುಡುಗನೇ, ಪ್ರತಿಯೊಂದು ವಿಷಯದಲ್ಲೂ ಒಳ್ಳೆ ಹುಡುಗ ಆಗಿರ್ತಾನೆ. ಅವ್ರ ಅಕ್ಕನ ಗಂಡಿಗೆ ಇವನು ಫ್ರೆಂಡ್ ಆಗಿರ್ತಾನೆ. ಚಿಕ್ಕ ಮಗುವಿಂದನೂ ಅವ್ರ ಮನೆಯಲ್ಲೇ ಬೆಳೆದಿರ್ತಾನೆ. ಹಾಗಾಗಿ ಅವ್ರ ಅಕ್ಕ ಭಾವ ಅವ್ರ ಅಕ್ಕ ಕೊಡೋಕ್ಕೆ ಪರಿಚಯ ಆದಾಗಿಂದನೂ ಇವಳಿಗೆ ಪರಿಚಯ ಆಗಿರ್ತಾನೆ. ಹಾಗಾಗ್ಬಿಟ್ಟು ಪ್ರತಿಯೊಂದು ವಿಷಯದಲ್ಲೂ ಇವಳಿಗೆ ಸಪೋರ್ಟ್ ಮಾಡ್ತಾನೆ. ಇವಳು ಆಟ ಓಡಿಸ್ಕೊಂಡಿರ್ತಾಳೆ, ಇವಳಿಗೂ ದುಡ್ಡು ಅವಶ್ಯಕತೆ ತುಂಬ ಇರುತ್ತೆ. ಆಟ ಓಡಿಸ್ಕೊಂಡು ಅದರಲ್ಲೇ ಜೀವನ ಮಾಡ್ತಿರ್ತಾಳೆ. ಪ್ರತಿ ದಿವಸವೂ ಆಟ ಓಡಿಸ್ಕೊಂಡೇ ಜೀವನ ಮಾಡಬೇಕಾಗುತ್ತೆ. ಅಂಥ ಶ್ರೀಮಂತರು ಅಲ್ಲ, ತುಂಬ ಬಡವರು ಇರ್ತಾರೆ. ಆಮೇಲೆ ರುಕ್ಕು ಸಾಲದಕ್ಕೆ ಮನೆ ಬ್ಯಾಂಕಲ್ಲಿ ಲೋನ್ ಬೇರೆ ಇದೆ, ಅವ್ರು ಬೇರೆ ಒಂದೇ ತಿಂಗಳು ಟೈಮ್ ಕೊಟ್ಟಿದ್ದಾರೆ. ಇವಳು ಲೋನ್ ಬೇರೆ ಕಟ್ತೀನಿ ಅಂತ ಬಂದುಬಿಟ್ಟಿದ್ದಾಳೆ, ಯಾರು ರುಕ್ಕು. ಹಾಗಾಗಿ ಅದನ್ನು ಕೂಡ ಅವಳು ಕಟ್ಟಬೇಕಾಗುತ್ತೆ. ಈ ದುಡ್ಡನ್ನು ಅವರಿಗೆ ಬಿಟ್ಬಿಡೋಣ ಗೇಮು ಅಂತಾಳೆ. ನಾಳೆ ಇನ್ನೇನು ಮಾಡ್ತಾಳೋ ನೋಡಬೇಕು. ಆಮೇಲೆ ಈ ವಿಷಯ ಮತ್ತು
ನಾವು ಗಂಡ ಹೆಂಡ್ತಿ ಅಲ್ಲ ಅಂತ ಅವ್ರಿಗೆ ಗೊತ್ತಾದರೆ ನಮ್ಮನ್ನು ಆಟದಿಂದ ಆಚೆ ಹಾಕ್ತಾರಲ್ವ ಅಂತ ಎಲ್ಲ ಹೇಳ್ತಾ ಇರ್ತಾಳೆ. ಅವ್ರಿಗೆ ಹೆಂಗೆ ಗೊತ್ತಾಗುತ್ತೆ ಅಂತೇಳ್ಬಿಟ್ಟು ಅಂತೂ ಒಂದು ಸಲ ಆಟ ಆಡಿಸೋರು ಬಂದು ಕೇಳ್ತಾರೆ, ನೀವು ಗಂಡ ಹೆಂಡ್ತಿ ಅಲ್ವಾ, ಸುಳ್ಳು ಹೇಳ್ಕೊಂಡು ಬಂದಿದ್ದೀರಾ ಅಂತೇಳಿ. ಇಲ್ಲ, ಈಗ ನಿಮ್ಮ ಮುಂದೆ ಏನು ನಾನು ಕಿಸ್ ಮಾಡಬೇಕಾ, ಮುತ್ತು ಕೊಡ್ತೀನಿ ನೋಡಿ ಒಂದು ಅಂತೇಳಿ ಹಿಡ್ಕೊಂಡು ಮುತ್ತು ಕೊಡೋಕೆ ಹೋಗ್ತಾನೆ. ತುತ್ತು ಬೇಡಪ್ಪ, ಅದಕ್ಕೋಸ್ಕರ ನಿಮಗೆ ರೂಮ್ ಕೊಟ್ಟಿದ್ದೀವಿ, ರೂಮಲ್ಲಿ ಏನಾದ್ರು ಮಾಡ್ಕೊಳ್ಳಿ, ಇಲ್ಲೆಲ್ಲ ಹಂಗೆ ಮಾಡಬೇಡಿ ಅಂತೇಳಿ ಅವನು ಹೋಗ್ತಾನೆ. ಗೊತ್ತಾಯ್ತು ಇವಾಗ ನೀವು ಗಂಡ ಹೆಂಡ್ತಿ ಅಂತ ಹೇಳ್ಬಿಟ್ಟು, ಏನು ಬೇಜಾರು ಮಾಡ್ಕೋಬೇಡಿ ಅಂತ ಹೇಳ್ಬಿಟ್ಟು ಅವನು ಹೋಗ್ತಾನೆ. ಆಮೇಲೆ ನಿಮಗೆ ಅಷ್ಟು ಅನುಮಾನ ಇದ್ದರೆ ಗಂಡ ಹೆಂಡ್ತಿ ಅಂತಲೇ, ನಾವು ಗಂಡ ಹೆಂಡ್ತಿನೇ, ನಾವು ಬೇರೆಯವರಲ್ಲ ಅಂತ ಎಲ್ಲ ಹೇಳ್ತಾನೆ. ಆಮೇಲೆ ಅವನು ಒಪ್ಕೊಂಡು 5 ಜೋಡಿನೂ ಆಟ ಆಡ್ತಿರ್ತಾರೆ. ಎಲ್ಲ ಆಟನೂ ರೆಗ್ಯುಲರಾಗಿ ಆಡ್ತಾ ಇರ್ತಾರೆ. ಸೊ ಆಡ್ತಾ ಇರುವಾಗ ಈ ಕಡೆ ಬಂದು ರುಕ್ಕು ತಮಾಷೆ ಮಾಡ್ತಿರ್ತಾಳೆ. ಎಲ್ಲರೂ ನಾಳೆ ಗೇಮ್ ಇರುತ್ತೆ, ಮತ್ತೆ ಎಲ್ಲರೂ ಒಂದು ಕ್ವಾರ್ಟರ್ ಹಾಕೊಬಂದು ಮಲ್ಕೊಬಿಟ್ಟಿಯಾ, ಹುಷಾರಾಗಿರು ಅಂತ ಹೇಳ್ತಾಳೆ. ಅವನು ಇನ್ನೇನು ಅದೇ ಕೆಲಸನ ನನಗೆ, ಇನ್ನೇನು ಕೆಲಸ ಇಲ್ವಾ, ಏನು ಹೇಳ್ತೀಯ ನೀನು ಅಂತ ಹೇಳ್ತಾನೆ. ಮತ್ತು ಇನ್ನೇನು ನೀನು ಮಾಡೋದು ಅದೇ ಕೆಲಸ ಅಂತೇಳ್ಬಿಟ್ಟು ಅಲ್ಲಿ ಮನೆಯಿಂದ ಫೋನ್ ಮಾಡಿದ್ರು ಇವನು ಫೋನ್ ಪಿಕ್ ಮಾಡ್ತಾಯಿಲ್ಲ. ಎಲ್ಲಿ ಹೋಗಿದ್ದಾನೆ ಅಂತ ಗೊತ್ತಿಲ್ಲ, ಏನು ಮಾಡ್ತಿದ್ದಾನೆ ಅಂತ ಗೊತ್ತಿಲ್ಲ. ಅವರು ಮನೆಯಲ್ಲಿ ಎಲ್ಲರೂ ಫೋನ್ ಮಾಡ್ತಾಯಿದ್ದಾರೆ, ಆದರೂ ಫೋನ್ ಮಾಡ್ತಿಲ್ಲ. ಕ್ಲೋಸ್ ಫ್ರೆಂಡ್ ಆಗಿರೋದ್ರಿಂದ ಫೋನ್ ಮಾಡ್ತಲೇ ಇದ್ದಾನೆ. ಇವನು ಫೋನನ್ನು ತೆಗಿತಾ ಇಲ್ಲ, ಎಲ್ಲಿದ್ದಾನೆ ಅಂತಲೂ ಗೊತ್ತಾಗ್ತಾನೆ ಇಲ್ಲ. ಆಮೇಲೆ ಅವನು ತುಂಬ ಸಲ ಫೋನ್ ಮಾಡ್ತಿರ್ತಾನೆ. ಆವಾಗ ಅವನ ಹೆಂಡ್ತಿ ಬಂದು ಹೇಳ್ತಾಳೆ, ಅದೆಷ್ಟು ಸಲ ಫೋನ್ ಮಾಡ್ತಿದ್ದೀರಾ, ಬಿಡಿ, ಎಲ್ಲ ಹೋಗಿದ್ದಾರೆ, ಬರ್ತಾರೆ, ಯಾಕೆ ಟೆನ್ಷನ್ ತೊಗೊಳ್ತೀರಾ ಅಂತ ಬಂದು ಹೇಳ್ತಾಳೆ. ಅದಕ್ಕೆ ಟೆನ್ಷನ್ ತಗೊಳ್ಳೋದಲ್ಲ, ಅವ್ನು ಸ್ವಲ್ಪ ಡ್ರಿಂಕ್ಸ್ ಮಾಡ್ತಾನೆ, ಎಲ್ಲೋಗಿ ಏನು ಮಾಡ್ಕೊಂಡಿದ್ದಾನೋ ಏನೋ, ಅದೇ ಒಂದು ಭಯ ಆಗ್ತಾಯಿದೆ ಅಂತ ಹೇಳ್ತಾನೆ. ಏನು ಭಯ ಪಡೋ ಅಂಥದ್ದಿಲ್ಲ, ಅವ್ರಿಗೂ ಬುದ್ಧಿ ಇದೆ, ಅವ್ರು ಬರ್ತಾರೆ ಬಿಡಿ, ನೀವೇನು ಟೆನ್ಷನ್ ತಗೋಬೇಡಿ ಅಂತ ಮಾತಾಡ್ತಾ ಇರ್ತಾರೆ ಗಂಡ ಹೆಂಡ್ತಿ. ಆ ಟೈಮಿಗೆ ಕರೆಕ್ಟಾಗಿ ಅವರಪ್ಪ ಆಚೆ ಬರ್ತಾನೆ. ಆಚೆ ಬಂದು ಅವರಪ್ಪ ಹೇಳ್ತಾನೆ, ಕೃಷ್ಣ ಎಲ್ಲಿದ್ದಾನೆ ಅಂತ ಗೊತ್ತಾಯ್ತಾ ಅಂತೇಳಿ. ಇಲ್ಲಪ್ಪ, ಫೋನ್ ಎತ್ತಾ ಇಲ್ಲ ಅಂತ ಅವನು ಹೇಳಬೇಕು. ಅಷ್ಟರೊಳಗೆ ಇವಳು ಸೊಸೆನೇ ಹೇಳ್ಬಿಡ್ತಾಳೆ, ಹೌದು ಫೋನ್ ಎತ್ತಿದ್ರು ಮಾಮ, ಮೈಸೂರಲ್ಲಿದ್ದಾರಂತೆ, ಬರ್ತಾರಂತೆ ಅಂತ. ಮೈಸೂರಲ್ಲಿ ಏನು ಕೆಲಸ ಅಂತೆ, ಏನೋ ಗೊತ್ತಿಲ್ಲ, 2 ದಿನದಲ್ಲಿ ಬಂದುಬಿಡ್ತೀನಿ ಅಂತ ಹೇಳಿದ್ದಾರೆ ಮಾವ ಅಂತ ಇವಳು ಸುಳ್ಳು ಹೇಳ್ತಾಳೆ. ಅದನ್ನು ಪಾಪ ಅವರಪ್ಪ ನಂಬ್ಕೊಂತಾನೆ. ಅವನು ಹೇಳೋವೆಲ್ಲ ಬರೀ ಸುಳ್ಳು ಅಂತ, ಅವನು ಸುಳ್ಳು ಅಂತಲೇ ಹೊರತು ಸೊಸೆ ಸುಳ್ಳು ಹೇಳ್ತಿದ್ದಾಳೆ ಅಂತ ಅವನಿಗೆ ಅರಿವೇ ಆಗಲ್ಲ ಅಲ್ಲಿ. ಹೌದಾ, ಸರಿ ಅಂತ ಹೇಳ್ಬಿಟ್ಟು ಅವನ ಪಾಡಿಗನು ಆಚೆ ಹೋಗ್ತಾನೆ. ಆವಾಗ ಗಂಡ ಕೇಳ್ತಾನೆ, ಯಾಕೆ ಅಪ್ಪನ ಹತ್ರ ಹಂಗೆ ಹೇಳಿದೆ ಅಂತೇಳಿ. ಮತ್ತಿನ್ನೇನು ಹೇಳೋದು, ಪಾಪ ಅವ್ರು ಬೇಜಾರು ಮಾಡ್ಕೋತಾರೆ ಅಂತೇಳ್ಬಿಟ್ಟು ಹಂಗೆ ಹೇಳಿದೆ. ಫೋನ್ ಮಾಡಿದ್ದಾರೆ, ಬರ್ತಾರಂತೆ ಅಂತೇಳಿ, ನಿಮ್ಮ ಮಗಗೆ ಫೋನ್ ಮಾಡಿದರು ಅಂತ ಹೇಳಿದೆ, ಇನ್ನೇನು ಮಾಡೋದು ಅಂತ ಹೇಳ್ತಾಳೆ. ಅದು ಅಪ್ಪಂಗೆ ಆ ಥರ ಸುಳ್ಳು ಹೇಳೋದಲ್ಲ, ಒಳ್ಳೆಯದಲ್ಲ, ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಇವನು ಎಲ್ಲೋಗಿದ್ದಾನೋ, ಇನ್ನೂ ಫೋನು ಎತ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಬೇಜಾರು ಮಾಡ್ಕೊಳ್ತಾ ಇರ್ತಾನೆ. ಸರಿ ಅಂತ ಹೇಳ್ಬಿಟ್ಟು ಅವರಪ್ಪ ಎಲ್ಲೋಗಿದ್ದಾನೋ ಏನೋ, ಎಲ್ಲಿ ಕುಡ್ಕೊಂಡಿದ್ದಾನೋ, ಏನು ಕತೆನೋ ಅಂದ್ಕೊಂಡು ಬೈಕೊಂಡು ಹೋಗ್ಬಿಡ್ತಾನೆ ಆಚೆಗೆ. ಇವಳು ಅಷ್ಟು ಸುಳ್ಳು ಹೇಳ್ತಾಳೆ. ಸುಳ್ಳು ಹೇಳಿ ಆಯಿತು ಅಂತೇಳ್ಬಿಟ್ಟು ಅವಳ ಗಂಡ ಅದನ್ನೇ ಸರಿ ಅಂತೇಳಿ ನಂಬ್ಕೊತಾನೆ. ಇನ್ನೇನು ಮಾಡೋಕ್ಕಾಗಲ್ಲ, ಹೇಳಿದ್ದೆ ಸರಿ ಅಂತೇಳಿ ಅವಳು ಅಷ್ಟು ತಲೆ ಮೇಲೆ ಹೊಡೆದಂಗೆ ಸುಳ್ಳು ಹೇಳ್ತಿದ್ದಾಳೆ. ಅಷ್ಟು ಸುಳ್ಳು ಹೇಳಿದ್ರೂ ಗಂಡ ಬರೀ ಮುಖ ನೋಡ್ತಾನೆ ಅಷ್ಟೇ. ಹೇಳ್ಬೋದಿತ್ತು ಆವಾಗಲೇ, ಏನಕ್ಕೆ ಸುಳ್ಳು ಹೇಳ್ತಿದೀಯ ಅಂತೇಳಿ. ಅವನು ಹೇಳಲೇ ಇಲ್ಲ ಸುಳ್ಳು ಅಂತ ಹೇಳ್ಬಿಟ್ಟು, ಸರಿ ಅಂತ ಸುಮ್ಮನೆ ಇದ್ದ. ಆಮೇಲೆ ಅವ್ರ ಅಪ್ಪಂಗೆ ಅದು ಸೊಸೆ ಹೇಳೋದೇ ಸರಿ ಅನ್ನಿಸ್ತು. ಏಕೆಂದರೆ ಸೊಸೆನ ನಂಬ್ತಾನೆ ಅಷ್ಟು. ಸೊಸೆ ಏನೇ ಮಾಡಿದ್ರೂ ನಂಬ್ತಾನೆ. ಅವಳು ಖತರ್ನಾಕ್ ಬುದ್ಧಿ ಮಾಡ್ತಾಳೆ, ಅದನ್ನು ನಂಬ್ತಾನೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.